ಎಲ್ಲರಿಗೂ ನಮಸ್ತೆ. ನವರಾತ್ರಿಯ 4ನೇ ದಿನದ ದೇವಿಯ ಆರಾಧನೆ. ನವರಾತ್ರಿಯ ಉತ್ಸವದಲ್ಲಿ 4ನೇ ದಿನವು ಕುಷ್ಮಾಂಡು ದೇವಿಯ ಆರಾಧನೆಗೆ ಸಂಬಂಧಿಸಿದ್ದಿರುತ್ತದೆ. ಯಾಕಂದರೆ ದೇವಿಯ 9 ಅವತಾರಗಳಲ್ಲಿ ಇದು 4ನೇ ಅವತಾರ ಕುಷ್ಮಾಂಡು ದೇವಿ. ಈ ದೇವಿಯನ್ನು ಪೂಜಿಸುವುದರಿಂದ ರೋಗ ರುಜಿನ ದುಃಖ ಮತ್ತು ಭಯವನ್ನು ದೂರ ಮಾಡುತ್ತದೆ. ಹಾಗೆ ಬುದ್ಧಿವಂತಿಕೆಯನ್ನು ಕೂಡ ಅಭಿವೃದ್ಧಿಪಡಿಸುತ್ತದೆ. ತಾಯಿ ಕುಷ್ಮಾಂಡು ದೇವಿಯು 8 ಭುಜಗಳನ್ನು ಹೊಂದಿದ್ದಾಳೆ. ಹಾಗಾಗಿ ಅಷ್ಟಭುಜ ದೇವಿಯು ಅಂಥೇಳಿ ಕೂಡ ಈ ದೇವಿಯನ್ನು ಕರೆಯಲಾಗುತ್ತದೆ. ಹಾಗೆ ಅವಳು ಕೈಯಲ್ಲಿ ಕ್ರಮವಾಗಿ ಕಮಂಡಲ, ಬಿಲ್ಲು, ಬಾಣ, ಕಮಲದ ಹೂವು, ಮಕರಂದ ತುಂಬಿದ ಮಡಿಕೆ, ಚಕ್ರ ಮತ್ತು ಗದೆಗಳನ್ನು ಹಿಡಿದಿರುತ್ತಾಳೆ. 8ನೇ ಕೈಯಲ್ಲಿ ಜಪಮಾಲೆಯನ್ನು ಕೂಡ ಹಿಡಿದುಕೊಂಡಿರುತ್ತಾಳೆ. ಈ ತಾಯಿಯ ವಾಹನ ಕೂಡ ಸಿಂಹವಾಗಿರುತ್ತದೆ. ತಾಯಿ ಕುಷ್ಮಾಂಡು ದೇವಿಗೆ ಮಲ್ಲಿಗೆ ಹೂವು ಅಂದರೆ ತುಂಬಾ ಪ್ರಿಯ. ಯಾವುದೇ ಮಲ್ಲಿಗೆ ಆಗಿರಲಿ, ಜಾಜಿ ಮಲ್ಲಿಗೆ ಆಗಲಿ, ದುಂಡೆ ಮಲ್ಲಿಗೆ ಆಗಲಿ, ಹಾಗೆ ಸಂಜೆ ಮಲ್ಲಿಗೆ ಆಗಲಿ, ಈ ಥರನಾದ ಮಲ್ಲಿಗೆಗಳನ್ನು ದೇವಿಗೆ ಅರ್ಪಿಸಬಹುದು. ತಾಯಿಗೆ ಪ್ರಿಯವಾದ ಪ್ರಸಾದವೆಂದರೆ ಮಾಲ್ಪುವನ್ನು ಮಾಡಿ ನೈವೇದ್ಯ ಕೂಡ ಮಾಡಬಹುದು. ಮತ್ತು ಬೂದಕುಂಬಳಕಾಯಿಯ ಸಿಹಿ ಹಲ್ವಾ ಕೂಡ ಇಷ್ಟ ಆಗುತ್ತದೆ. ಬಣ್ಣ ಬಂದಲ್ಲಿ ಕೇಸರಿ ಬಣ್ಣದ ಸೀರೆ ಉಟ್ಟು ಪೂಜಿಸುವುದು ತುಂಬಾ ಒಳ್ಳೆಯದು. ಪೂಜಿಸುವಾಗ ಯಾ ದೇವಿ ಸರ್ವಭೂತೇಷು ಮಾ ಕುಷ್ಮಾಂಡು ರೂಪೇಣ ಪ್ರತಿಷ್ಠಿತಾತ ನಮಸ್ತಸ್ತೆ ನಮೋ ನಮಃ 108 ಬಾರಿ ಹೇಳಿ ಪೂಜಿಸುವುದು. ಹಾಗೆ ಇನ್ನೊಂದು ಮಂತ್ರವೆಂದರೆ ಮತ್ತೊಂದು ಕುಷ್ಮಾಂಡು ದೇವಿಯ ಮಂತ್ರ ಸುರಸಂಪೂರ್ಣ ಕಲಶಂ ರುದ್ಧಿರಾಪುಲ್ಮತಮೇವ ಚ ದದಾನ್ ಹಸ್ತಪದ್ಮಾಭ್ಯ ಕುಷ್ಮಾಂಡು ಶುಭದಾಸ್ತು ಮೇ. ಈ ಮಂತ್ರವು ಕೂಡ ಪಠಿಸಬಹುದು. ಇನ್ನೊಂದು ಮಾಹಿತಿ ಏನೆಂದರೆ, ನಾವು ದೇವಿಗೆ ಮಾಲ್ಪು ಮಾಡೋದಾಗಲಿಲ್ಲ, ಹಾಗೆ ನಾವು ಬೂದಕುಂಬಳಕಾಯಿಯ ಸಿಹಿ ಹಲ್ವಾ ಮಾಡೋದಾಗಲಿಲ್ಲ ಅಂದ್ರೂ ಕೂಡ ಬೆಲ್ಲದ ಯಾವುದೇ ನೈವೇದ್ಯವನ್ನು ಮಾಡಿದರೂ ಕೂಡ ತಾಯಿಗೆ ಪ್ರಿಯವಾಗಿರುತ್ತದೆ. ಹಾಗಾಗಿ ಬೆಲ್ಲದಿಂದ ಮಾಡಿರುವಂಥ ನೈವೇದ್ಯವನ್ನು ಪ್ರಸಾದವನ್ನಾಗಿ ದೇವಿಗೆ ಅರ್ಪಿಸೋಣ. ಈ ಒಂದು ಚಿಕ್ಕದಾದ ಮಾಹಿತಿ ತಾಯಿ ಕುಷ್ಮಾಂಡು ದೇವಿಯ ಆರಾಧನೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.